ಈಗ ಪೈಪ್ ಸಿಸ್ಟಮ್ ಅನ್ನು ಒಂದು ಸ್ವಲ್ಪ ಬಿಡಿಸ್ಕೊಂಡ್ಬಿಡೋದಾದ್ರೆ ಈ ಲೆಫ್ಟ್ ಸೈಡ್ ಆಟ್ರಿಯಂಗೆ ಬರುವಂತಹ ಪೈಪ್ ಯಾವುದು ಅಂತ ಹೇಳಿದ್ರೆ ಪಲ್ಮನರಿ ವೇನ್ಸ್ ಅಲ್ವಾ. ಓಕೆ ಫೈನ್. ಈ ಕಡೆಯಿಂದ ನಾನು ಬಿಡಿಸ್ಕೊಳ್ಳೋದಾದ್ರೆ ಇದು ಯಾವುದು ಸುಪೀರಿಯರ್ ವೇನಾ ಕಾವಾ. ಇಲ್ಲಿಂದ ಒಂದು ಕಡೆಯಿಂದ ಪೈಪ್ ಅನ್ನು ಬಿಡಿಸ್ಕೊಂಡ್ಬಿಡೋಣ. ಇದು ಇನ್ಫೀರಿಯರ್ ವೇನಾ ಕಾವಾ. ಇನಫ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಮತ್ತೆ ಒಳಗಿಂದ ನಾನು ಏನ್ ಮಾಡ್ತಿದ್ದೀನಿ, ಲೆಫ್ಟ್ ಸೈಡ್ ವೆಂಟ್ರಿಕಲ್ ಇಂದ ಹೊರಗೆ ಹೋಗುವಂತಹ ಪೈಪ್ ಅನ್ನು ನಾನು ಹೀಗೆ ಬಿಡಿಸ್ಕೊಳ್ತಿದ್ದೀನಿ. ಇದು ಯಾವುದು ಅಂತ ಹೇಳಿದ್ರೆ ಇದಕ್ಕೆ ನಾವು ಅಯೋಟ ಅಂತ ಕರಿತೀವಿ. ಈ ಕಡೆಯಿಂದ ನಾನು ಇನ್ನೊಂದು ಪೈಪ್ ಅನ್ನು ಬಿಡಿಸ್ಕೊಳ್ತೀನಿ. ಇದು ಲಂಗ್ಸ್ ಗೆ ಕನೆಕ್ಟ್ ಆಗಿದೆ. ಇದು ಪಲ್ಮನರಿ ಆರ್ಟರಿ. ಇದು ನಾವೇನ್ ಕರಿತೀವಿ ಅಂತ ಹೇಳಿದ್ರೆ ಅಯೋಟ ಅಂತ ಕರಿತೀವಿ. ಸುಪೀರಿಯರ್ ವೇನಾ ಕಾವಾ, ಇನ್ಫೀರಿಯರ್ ವೇನಾ ಕಾವಾ. ಓಕೆ, ಇದು ಪಲ್ಮನರಿ ವೇನ್ಸ್, ಇದು ಕೂಡ ಪಲ್ಮನರಿ ವೇನ್ಸ್. ಡನ್, ಸಾಕು, ಪೈಪ್ ಸಿಸ್ಟಮ್ ಆಗ್ಬಿಡ್ತು. ಓಕೆ ಫೈನ್. ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಬ್ಲಡ್ ಬರ್ತಾ ಇದೆ. ಸೊ ಅದಕ್ಕೆ ನಾನು ರೆಡ್ ಕಲರ್ ಯೂಸ್ ಮಾಡೋಣ ಬ್ಲಡ್ ಅನ್ನ ಫ್ಲೋ ಅನ್ನ ತೋರಿಸ್ಲಿಕ್ಕೋಸ್ಕರ. ಈ ಪಲ್ಮನರಿ ವೇನ್ಸ್ ಅಂದ್ರೆ ಲಂಗ್ಸ್ ಇಂದ, ಈ ಎರಡು ಲಂಗ್ಸ್ ಇದೆಯಲ್ಲ ಅಲ್ಲಿಂದ ಬ್ಲಡ್ ಬರ್ತಾ ಇದೆ. ಹೀಗೆ ನೋಡಿ, ಕನೆಕ್ಟ್ ಮಾಡೋಣ. ಹೀಗೆ ಬರ್ತಾ ಇದೆ, ಅರ್ಥ ಆಯ್ತಾ? ಇದು ಆಕ್ಸಿಜನ್ ಬ್ಲಡ್. ಈ ಕಡೆಯಿಂದ ಈ ಎರಡು ವೇನಾ ಕಾವಾದಿಂದ ನಮಗೆ ಇನ್ನೊಂದು ಬ್ಲಡ್ ಬರ್ತಾ ಇದೆ. ಅದಕ್ಕೆ ನಾನು ಬ್ಲೂ ಕಲರ್ ಯೂಸ್ ಮಾಡ್ತಾ ಇದ್ದೇನೆ. ಈ ತರ, ಅದು ಯಾವುದು CO2 ಬ್ಲಡ್. ಓಕೆ ಫೈನ್, ಬರ್ತಾ ಇದೆ. ಓಕೆ, ಈಗ ನಾವು ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ಈ ಕಾಂಟ್ರಾಕ್ಷನ್ ಆಗ್ಲಿಕ್ಕೆ, ಹಾರ್ಟ್ ಬ್ಲಡ್ ಅನ್ನು ಪಂಪ್ ಮಾಡ್ಲಿಕ್ಕೆ ನಮಗೊಂದು ಎಲೆಕ್ಟ್ರಿಕ್ ಕರೆಂಟ್ ಬೇಕಾಗ್ತದೆ. ಅದು ಎಲ್ಲಿ ಜನರೇಟ್ ಆಗ್ತದೆ ಅಂತ ನೋಡ್ಬೋಣ. ಅದಕ್ಕೆ ನಾನು ಆರೆಂಜ್ ಕಲರ್ ಯೂಸ್ ಮಾಡ್ತೇನೆ. ಇಲ್ಲಿ ನೋಡಿ, ಈ ಒಂದು ರೈಟ್ ಕಾರ್ನರ್ ಆಫ್ ದಿ ರೈಟ್ ಆಟ್ರಿಯಂ ಏನಿದೆ ಅಲ್ಲೊಂದು ಸಣ್ಣದಾಗಿ ನೋಡಲ್ ಮಸ್ಕ್ಯುಲೇಚರ್ ಇರುತ್ತೆ. ಬರ್ಕೊಂಡ್ಬಿಡ್ತೀನಿ ನೋಡಿ, ಒಂದು ಸಣ್ಣ ನೋಡ್, ಒಂದು ದಪ್ಪ ಕಾಯಿ ತರ ಇರುತ್ತೆ. ಆಕ್ಚುಲಿ ನೋಡಲ್ ಮಸ್ಕ್ಯುಲೇಚರ್ ಮಸಲ್ಸ್ ಇಂದ ಮಾಡಲ್ಪಟ್ಟದ್ದು. ಮಸ್ಕ್ಯುಲೇಚರ್. ಓಕೆ, ಮಸ್ಕ್ಯುಲೇಚರ್. ಇದಕ್ಕೆ ನಾವು ಏನ್ ಕರಿತೀವಿ ಅಂತ ಹೇಳಿದ್ರೆ ಸೈನೋ ಆಟ್ರಿಯಲ್ ನೋಡ್ ಅಂತ ಕರಿತೀವಿ. ಶಾರ್ಟ್ ಆಗಿ ಬರಿಬೇಕಂದ್ರೆ ಸ್ಯಾನ್ ಅಂತ. ಇನ್ ಮುಂದೆ ನಾವು ಸ್ಯಾನ್ ಅಂತ ಕರ್ಕೊಳ್ಳೋಣ ಅಲ್ವಾ. ಸೈನೋ ಆಟ್ರಿಯಲ್ ನೋಡ್ ಅಂತ ಕರಿತೀವಿ, ಸ್ಯಾನ್. ಓಕೆ, ಅದು ಎಲ್ಲಿರುತ್ತೆ ನಿಮ್ಗೆ ಗೊತ್ತಾಯ್ತು ಈಗ. ಓಕೆ, ಇನ್ನೊಂದು ಕಡೆ ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಬಿಟ್ವೀನ್ ದಿಸ್ ರೈಟ್ ಆಟ್ರಿಯಂ ಮತ್ತೆ ಲೆಫ್ಟ್ ಆಟ್ರಿಯಂ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಏವಿಯನ್ ಇರುತ್ತೆ. ಇದಕ್ಕೆ ನಾವು ಏವಿಯನ್ ಅಂತ ಹೇಳಿದ್ರೆ ಆಟ್ರಿಯೋ ವೆಂಟ್ರಿಕ್ಯುಲರ್ ನೋಡ್ ಅಂತ ಕರಿತೀವಿ. ಏವಿಯನ್, ಶಾರ್ಟ್ ಆಗಿ ನಾನು ಏವಿಯನ್ ಅಂತ ಬರ್ಕೊಂಡ್ಬಿಡ್ತೀನಿ. ಆಟ್ರಿಯೋ ವೆಂಟ್ರಿಕ್ಯುಲರ್ ನೋಡ್ ಇರುತ್ತೆ ಇಲ್ಲಿ. ಓಕೆ ಫೈನ್. ನಂತರ ಈ ಆಟ್ರಿಯೋ ವೆಂಟ್ರಿಕ್ಯುಲರ್ ನೋಡ್ ಅಥವಾ ಏವಿಯನ್ ಇಂದ ಒಂದು ಪೈಪ್ ಹಿಂಗ್ ಕೆಳಗೆ ಬರುತ್ತೆ. ಒಂದೇ ಪೈಪ್ ಇರುತ್ತೆ ನೋಡಿ. ಬಟ್ ಇಲ್ಲಿ ಬರ್ಬೇಕಾದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಬೋತ್ ವೆಂಟ್ರಿಕಲ್ಸ್ ಎರಡಾಗ್ತದೆ. ಇದು ಅಂದ್ರೆ ಒಂದು ಕಡೆ ರೈಟ್ ಈ ಬಂಡಲ್ ಆಫ್ ಹಿಸ್ ಅಂತ ಕರಿತೀವಿ. ಇದಕ್ಕೆ ನಾವು ಹಿಂಗ್ ಬರುತ್ತೆ ನೋಡಿ, ಹಿಂಗ್ ಬರುತ್ತೆ, ಹೀಗೆ ಹೋಗ್ತದೆ. ಇನ್ನೊಂದು ಕಡೆ ನೋಡಿ, ಇದು ಲೆಫ್ಟ್ ಸೈಡ್ ವೆಂಟ್ರಿಕಲ್ ಸೈಡ್ ಅಲ್ಲಿ ಬಂಡಲ್ ಆಫ್ ಹಿಸ್ ಈ ತರ ಬಂದು ಈ ತರ ಡಿವೈಡ್ ಆಗಿಬಿಡ್ತದೆ. ಕರೆಕ್ಟಾ? ಓಕೆ ಫೈನ್. ನಂತರ ಈ ಬಂಡಲ್ ಆಫ್ ಹಿಸ್ ಇಂದ ಬರುವಂತಹ ತುಂಬಾ ನೆಟ್ವರ್ಕ್ಗಳು ಒಂಥರ ನೋಡ್ಲಿಕ್ಕೆ ಸಣ್ಣ ಸಣ್ಣ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ತರ ಇರುತ್ತೆ. ಈ ರೂಟ್ ಇರುತ್ತಲ್ಲ ಹಾಗೆ ಥ್ರೂ ಔಟ್ ದ ವೆಂಟ್ರಿಕಲ್ಗೆ ಸಪ್ಲೈ ಕೊಡುತ್ತೆ ಇದು ಕರೆಂಟ್ ಅನ್ನು. ಅರ್ಥ ಆಯ್ತಾ? ವೈರ್ ಸಿಸ್ಟಮ್ ಅಷ್ಟೇ ಇದು. ಓಕೆ, ಸೊ ಇದೆಲ್ಲ ಮಸಲ್ಸ್ ಇಂದ ಮಾಡಲ್ಪಟ್ಟಂತ ಒಂದು ವಿಷಯ. ಹೀಗೆ ಫುಲ್ ವೆಂಟ್ರಿಕಲ್ಗೆ ಅದು ಸಪ್ಲೈ ಮಾಡುತ್ತೆ ಏನಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನು. ಈ ತರ ನೆಟ್ವರ್ಕ್ ಇರುತ್ತೆ. ಇದಕ್ಕೆ ನಾವು ಪರ್ಕಿಂಜೆ ಫೈಬರ್ಸ್ ಅಂತ ಕರಿತೀವಿ. ಪರ್ಕಿಂಜೆ ಫೈಬರ್ಸ್ ಅಂತ ಕರಿತೀವಿ. ಆ ಪರ್ಕಿಂಜೆ ಫೈಬರ್ಸ್ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ಈ ಬಂಡಲ್ ಆಫ್ ಹಿಸ್ ಇಂದ ಬರ್ತಾ ಇದೆ. ಸೊ ನಾನಿಲ್ಲಿ ಬಂಡಲ್ ಆಫ್ ಹಿಸ್ ಅಂತ ಬರಿತೀನಿ. ಬಂಡಲ್ ಆಫ್ ಹಿಸ್. ಡನ್. ಓಕೆ, ಈ ಒಂದು ವಿಷಯಕ್ಕೆ ನಾವೀಗ ನಾರ್ಮಲ್ ಏನ್ ಅಂತ ಹೇಳಿದ್ರೆ ಇದೊಂಥರ ಹಾರ್ಟಿನ ಆಕ್ಷನ್ ಪೊಟೆನ್ಷಿಯಲ್ ಅನ್ನ ಕಂಡಕ್ಟ್ ಮಾಡುವಂತ ಸಿಸ್ಟಮ್ ಇದೆ. 4 ಇದೆ. ಇದನ್ನ ನಾರ್ಮಲಿ ನಿಮಗೆ ನೀಟ್ ನಲ್ಲಿ ಕೇಳ್ತಾರೆ. ಆಲ್ವೇಸ್ ರಿಮೆಂಬರ್ ದಿಸ್ ಆರ್ಡರ್. ಸ್ಯಾನ್, ನಂತರ ಏವಿಯನ್, ನಂತರ ಬಂಡಲ್ ಆಫ್ ಹಿಸ್, ಆಮೇಲೆ ಬರುವಂತದ್ದು ಪರ್ಕಿಂಜೆ ಫೈಬರ್. ಇದು ಆರ್ಡರ್. ಆದ್ರೆ ಈ 4 ವಿಷಯಗಳಲ್ಲಿ, ಕಾಂಪೊನೆಂಟ್ಗಳಲ್ಲಿ ಯಾವ್ದು ಆಕ್ಷನ್ ಪೊಟೆನ್ಷಿಯಲ್ ಅಂದ್ರೆ ಎಲೆಕ್ಟ್ರಿಕಲ್ ಇಂಪಲ್ಸ್ ಅನ್ನ AP ಅಂತ ಬರ್ಕೋತೀನಿ. ಆಕ್ಷನ್ ಪೊಟೆನ್ಷಿಯಲ್ ಅಂದ್ರೆ ಎಲೆಕ್ಟ್ರಿಕಲ್ ಇಂಪಲ್ಸ್, ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಜನರೇಟ್ ಮಾಡೋದು ಯಾವ್ದು ಅಂತ ಹೇಳಿದ್ರೆ ಸ್ಯಾನ್. ಇದಕ್ಕೆ ನಾವು ಏನ್ ಕರಿತೀವಿ ಅಂತ ಹೇಳಿದ್ರೆ ಪೇಸ್ ಮೇಕರ್ ಅಂತ ಕರಿತೀವಿ. ಇದನ್ನು ಬರೆದಿಟ್ಕೊಳ್ಳಿ, ಪೇಸ್ ಮೇಕರ್ ಅಂತ ಹೇಳಿ. ಓಕೆ ಫೈನ್. ಸೊ ಆಟೋ ಎಕ್ಸೈಟೇಬಲ್ ಅಂತಲೂ ಕೂಡ ಕರಿತೀವಿ. ಯಾಕಂದ್ರೆ ಸ್ಯಾನ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಜನರೇಟ್ ಮಾಡ್ತದೆ, ಹಾರ್ಟ್ ಕಾಂಟ್ರಾಕ್ಟ್ ಆಗ್ತದೆ ಎಲ್ಲಾ ಚೇಂಬರ್ಗಳು. ಅದಕ್ಕೆ ಆಟೋ ಎಕ್ಸೈಟೇಬಲ್ ಅಂತ ಕರೆಯೋದು. ಇಲ್ಲಿ ನೋಡಿ ಕನೆಕ್ಷನ್ ನೋಡಿ, ಈ ತರ ಕನೆಕ್ಷನ್ಸ್ ಇರುತ್ತೆ ಹೀಗೆ. ಸೊ ಫಸ್ಟ್ ನಾವು ಈ ಒರಿಜಿನ್ ಅಂಡ್ ಕಂಡಕ್ಷನ್ ಆಫ್ ದಿ ಹಾರ್ಟ್ ಬೀಟ್ ಅನ್ನು ಒಂದು ಸ್ವಲ್ಪ ಅಬ್ಸರ್ವ್ ಮಾಡೋಣ. ನಂತರ ಕಾರ್ಡಿಯಾಕ್ ಸೈಕಲ್ ಹೋಗೋಣ. ಇದೇ ಸೇಮ್ ಸಿಸ್ಟಮ್, ಅದು ಸೇಮ್ ಒಂದು ಕಾನ್ಸೆಪ್ಟ್, ಅದು ಏನಂತ ವ್ಯತ್ಯಾಸ ಬರೋದಿಲ್ಲ. ಓಕೆ, ಈಗ ಏನಾಯ್ತು, ಆಕ್ಷನ್ ಪೊಟೆನ್ಷಿಯಲ್ ಈಗ ಜನರೇಟ್ ಆಯ್ತು.
ಅದನ್ನ AVN ತಗೊಂಡ್ಬಿಡ್ತು. AVN ತಕ್ಷಣ ಏನಾಯ್ತು, ಈ ಎರಡೂ ಆಟ್ರಿಯಂಗಳಿಗೆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗ್ತದೆ, ಸೈಮಲ್ಟೇನಿಯಸ್ಲಿ ಕಾಂಟ್ರಾಕ್ಟ್ ಆಗ್ತದೆ. ಅರ್ಥ ಆಯ್ತಾ? ಸೊ ಕಾಂಟ್ರಾಕ್ಟ್ ಆದಾಗ ಈ ಬ್ಲಡ್ ಆಲ್ರೆಡಿ ಈಗ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಬಂದ್ಬಿಟ್ಟಿದೆ, ಈ ಕಡೆ O2 ಬ್ಲಡ್ ಬಂದ್ಬಿಟ್ಟಿದೆ ಈ ಎರಡು ಸೈಡ್ಗೆ. ಸೊ ಕಾಂಟ್ರಾಕ್ಟ್ ಆದ ತಕ್ಷಣ ಬ್ಲಡ್ ಎಲ್ಲಿಗೆ ಬರಬೇಕು, ಇಲ್ಲಿಗೆ ಬರಬೇಕು. ಸೊ ನಾನೀಗ ಬರಿತೀನಿ ಹೀಗೆ, ಈ ಕಡೆ ನಾನು ಬ್ಲೂ ಕಲರ್ನ ಯೂಸ್ ಮಾಡ್ತೇನೆ. ಸೊ ಬ್ಲಡ್ ಬಂದ್ಬಿಡ್ತು ವೆಂಟ್ರಿಕಲ್ಗೆ, ಇಲ್ಲಿಗ ಬ್ಲಡ್ ಖಾಲಿ ಆಯ್ತು. ಕರೆಕ್ಟಾ? ಇಲ್ಲಿಗೆ ಬಂದ್ಬಿಡ್ತು ಬ್ಲಡ್. ಓಕೆ, ಸೊ ಇಲ್ಲಿ ನಾನು CO2 ಅಂತ ಬರ್ಕೊಂಡ್ಬಿಡ್ತೀನಿ, ಇಲ್ಲಿ O2 ಅಂತ ಬರ್ಕೊಂಡ್ಬಿಡ್ತೀನಿ. ಇಷ್ಟೇ ವಿಷಯ. ಓಕೆ, ಈಗ ಈ ಒಂದು ಎಲೆಕ್ಟ್ರಿಕ್ ಕರೆಂಟ್ ಇಲ್ಲಿಗೆ ಬಂದಿತ್ತಲ್ವಾ, ಬೋತ್ ಆಟ್ರಿಯಂ ಏನಾಗಿತ್ತು, ಆಟ್ರಿಯಾ ಏನಾಗಿತ್ತು, ಕಾಂಟ್ರಾಕ್ಟ್ ಆಗಿತ್ತು, ಅದಕ್ಕೆ ನಾವು ಆಟ್ರಿಯಲ್ ಸಿಸ್ಟೋಲ್ ಅಂತ ಕರಿತೀವಿ. ಸೊ ನಂತರ ಏನಾಗ್ತಾ ಇದೆ, ಇಲ್ಲಿ ಕೆಳಗಡೆ ಈ ಪೈಪ್ ಮುಖಾಂತರ ಅಂದ್ರೆ ಬಂಡಲ್ ಆಫ್ ಹೇಸ್ ಮುಖಾಂತರ ಬರ್ತಾ ಇದೆ, ಪರ್ಕಿಂಜ ಫೈಬರ್ಗೆ ಬಂತು, ಇಡೀ ವೆಂಟ್ರಿಕಲ್ಸ್ ಈಗ ಕಾಂಟ್ರಾಕ್ಟ್ ಆಯ್ತು. ಕಾಂಟ್ರಾಕ್ಟ್ ಆದ ತಕ್ಷಣ ಏನಾಗ್ಬಿಡ್ತಾ ಇದೆ ಅಂತ ಹೇಳಿದ್ರೆ, ಈ O2 ಬ್ಲಡ್ ಹೀಗೆ ಹೊರಗಡೆ ಹೋಗ್ತಾ ಇದೆ. ಯಾವುದ್ರ ಮುಖಾಂತರ? ಅಯೋಟದ ಮುಖಾಂತರ. ಇಲ್ಲಿ ಏನಿದು ವಾಲ್ವ್ ಇತ್ತು, ಸೆಮಿಲೋನಾರ್ ವಾಲ್ವ್ ಇತ್ತು. ಇಲ್ಲೇನ್ ವಾಲ್ವ್ ಇತ್ತು, ಇಲ್ಲಿ ಬೈಕಸ್ಪಿಡ್ ವಾಲ್ವ್ ಇತ್ತು, ಇಲ್ಲಿ ಟ್ರೈಕಸ್ಪಿಡ್ ವಾಲ್ವ್ ಇತ್ತು. ಈಗ CO2 ಬ್ಲಡ್ ಹೀಗೆ ಹೊರಗೆ ಹೋಗ್ತಾ ಇದೆ. ಯಾವುದರ ಮುಖಾಂತರ? ಪಲ್ಮನರಿ ಆರ್ಟರಿ, ಲಂಗ್ಸ್ ಗೆ ಕನೆಕ್ಟ್ ಆಗಿದೆ. ಕರೆಕ್ಟಾ? ಕಾರ್ಬನ್ ಡೈಆಕ್ಸೈಡ್ ಲಂಗ್ಸ್ ಇಂದ ಎಸ್ಕೇಪ್ ಆಗ್ತದೆ. ಓಕೆ, ಇಲ್ಲಿ ಯಾವ ವಾಲ್ವ್ ಇತ್ತು? ಸೆಮಿಲೋನಾರ್ ವಾಲ್ವ್ ಇತ್ತು. ಇಲ್ಲಿ ಲಬ್, ಇದು ಕೂಡ ಲಬ್, ಇದು ಡಬ್, ಇದು ಡಬ್. ಕ್ಲೋಸರ್ ಆಗುವಾಗ ಮಾತ್ರ ಲಬ್ ಡಬ್ ಬಂದ್ಬಿಡ್ತು ಸೌಂಡ್ ಅಲ್ವಾ? ಇಷ್ಟೇ ವಿಷಯ. ಇದು ಆಕ್ಚುಲಿ ಒಂದು ಈ ಮೂವ್ಮೆಂಟ್ ಆಫ್ ದಿ ಈ ಬ್ಲಡ್ ವಿತ್ ಇನ್ ದ ಆಲ್ ದ 4 ಚೇಂಬರ್ಸ್ ಆಫ್ ದಿ ಹಾರ್ಟ್ ಆಕ್ಚುಲಿ ಯಾವಾಗ ಅಂತ ಹೇಳಿದ್ರೆ ಫ್ಯಾನ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನು ಉತ್ಪತ್ತಿ ಮಾಡಿದಾಗ. ಸೊ ದಿಸ್ ಈಸ್ ಆಕ್ಚುಲಿ ದ ಪೇಸ್ ಮೇಕರ್. ಅರ್ಥ ಆಯ್ತಾ? ಇದಕ್ಕೆ ನಾವು ಒರಿಜಿನ್ ಅಂಡ್ ಕಂಡಕ್ಷನ್, ಒರಿಜಿನ್ ಆಗಿದೆ ಎಲೆಕ್ಟ್ರಿಕ್ ಕರೆಂಟ್, ಕಂಡಕ್ಷನ್ ಆಗ್ತಾ ಇದೆ ನೋಡಿ, ಅಂದ್ರೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಥವಾ ಟ್ರಾನ್ಸ್ಪೋರ್ಟ್ ಆಗ್ತದೆ ವಿತ್ ಇನ್ ದ ಚೇಂಬರ್ಸ್ ಆಫ್ ದಿ ಹಾರ್ಟ್. 4 ಚೇಂಬರ್ಸ್ ಆಗಿದೆ. ಸೊ ಇದಕ್ಕೆ ನಾವು ಒರಿಜಿನ್ ಅಂಡ್ ಕಂಡಕ್ಷನ್ ಆಫ್ ದಿ ಹಾರ್ಟ್ ಬೀಟ್ ಅಂತ ಕರಿತೀವಿ. ಲಬ್ ಡಬ್ ಸೌಂಡ್ ಬಂದ್ಬಿಡ್ತು, ಇಲ್ಲಿ ಹಾರ್ಟ್ ಬೀಟ್ ಆಗ್ಬಿಡ್ತು, ವೆಂಟ್ರಿಕಲ್ ಇಂದ ಬ್ಲಡ್ ಗಳು ಕೂಡ ಹೋಗ್ತಾ ಇದೆ. ಕರೆಕ್ಟಾ?